ಇನ್ನು ಜಾಸ್ತಿ ಇಲ್ಲ, ಬರೀ 50 ರೂಪಾಯಿ ದಾರಿ ಬಾಕಿ ಉಂಟಷ್ಟೇ. ಒಂದು 50 ರೂಪಾಯಿ ನಡೆದ್ಬಿಟ್ರೆ ಕೊಟ್ಟಿರೋದಕ್ಕೆ 50 ರೂಪಾಯಿ ಸಾಕಾಗುತ್ತೆ ಇವಾಗ. ಇವಂಗೇನು ಮಳ್ಳ ಮಟ್ಟಿಲಿ ಹೋಗ್ತಾ ಮಾರ ಸಾಯಲಿ ಇವ, ಮಟ್ಟಿ ಗಿಟ್ಟಿ ಎಲ್ಲ ಹೋಗಿ ಸಾಯ್ತಾ ಹಂದಿ ಹಂಗೆ ಈ ಥರ ಎಲ್ಲ ಹೊಡೆಸಾಯ್ತು ನಮ್ಮ ಬದಿಗೆ. ಅದೇ ಸಮಸ್ಯೆ ಈ ಥರ ಇದೆ. ಈಗ ನೋಡ್ರಿ ಫುಲ್ ಚೇಂಜ್. ಏನಂತ ಗೊತ್ತಾಯ್ತಾ? ಗೊತ್ತಾದವ್ರಿಗೆ ಓಕೆ, ಗೊತ್ತಾಗಿದ್ದವ್ರಿಗೆ ಹೇಳ್ತೇನೆ ನೋಡ್ರಿ ನಾನೀಗ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈ ವರ್ಷ ಮಾನ್ಸೂನ್ ಸ್ಟಾರ್ಟ್ ಆಯ್ತಾ? ಸೊ ಮಾನ್ಸೂನ್ ಸ್ಟಾರ್ಟ್ ಆಯ್ತು ಅಂದರೆ ನಮ್ಮ ಕಡೆ ವಾಟರ್ ಫಾಲ್ಸ್ ಎಲ್ಲ ಆ್ಯಕ್ಟಿವ್ ಆಗ್ತಾ ಇರ್ತದೆ. ಸೊ ಈ ವರ್ಷದ ಒಂದು ಭರ್ಜರಿ ವಾಟರ್ ಫಾಲ್ಸ್ ಜರ್ನಿ ಶುರು ಮಾಡುವಂಥ ಪ್ಲ್ಯಾನ್ ಮಾಡಿದೆ. ಸೊ ನನಗೆ ನೆನಪಾಗಿದ್ದು ನಮ್ಮ ಡಿಸ್ಟ್ರಿಕ್ಕಿನ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ ಉಂಚಳ್ಳಿ ಫಾಲ್ಸ್. ಅದ್ರ ಮುಂದೆ ಬೇರೆ ಯಾವ ಫಾಲ್ಸ್ ಇಲ್ಲ ನಮ್ಮೂರಲ್ಲಿ, ಅಂಥ ಚಂದ ವಾಟರ್ ಫಾಲ್ ಅಮ್ಮ ಉಂಚಳ್ಳಿ. ಸೊ ನಮ್ಮ ಈ ವಾಟರ್ ಫಾಲ್ ಜರ್ನಿಯ ಮೊದಲ ಎಪಿಸೋಡ್ ಉಂಚಳ್ಳಿನ ಶುರು ಮಾಡ್ತಿದ್ದೆ. ನಮ್ಮ ಜೊತೆಗೆ ಇವತ್ತು 4 ಜನ ಬಂದಿದ್ದಾರೆ. ನಿಮಗೆ ತೋರಿಸ್ತೇನೆ ನೋಡ್ರಿ ನಮ್ಮ ಇವತ್ತಿನ ಗ್ಯಾಂಗ್. ಸೊ ನಾವು 4 ಜನ ಸೇರಿ ಈಗ ಉಂಚಳ್ಳಿ ಫಾಲ್ಸ್ 5 ಜನ ಸಾರಿ ನಾನೊಬ್ಬ ಇದ್ದೆ 5 ಜನ ಸೇರಿ ಉಂಚಳ್ಳಿ ಫಾಲ್ಸ್ ಬುಡಕ್ಕೆ ಹೋಗಿ ಸ್ವಿಮ್ಮಿಂಗ್ ಮಾಡಿ ಮಸ್ತ್ ಎಂಜಾಯ್ ಮಾಡ್ಕೊ ಬರುವ. ನಾನು ನೋಡಿ ಈಗ ಉಂಚಳ್ಳಿ ಫಾಲ್ಸ್ ಎಂಟ್ರೆನ್ಸ್ ಹತ್ರ ಬಂದೆ. ಉಂಚಳ್ಳಿ ಜರ್ನಿ ಸ್ಟಾರ್ಟ್ ಆಗೋದು ಇಲ್ಲಿಂದ. ಇಲ್ಲಿಗೆ ಬರೋ ದಾರಿ ಎಲ್ರಿಗೂ ಗೊತ್ತಿರ್ತದೆ, ಗೂಗಲ್ ಮ್ಯಾಪಲ್ಲಿ ಹಾಕ್ಬಿಟ್ರೆ ಎಕ್ಸಾಕ್ಟಾಗಿ ಬರ್ಬೋದು ನೀವು ಇಲ್ಲಿ. ಸೊ ನಾವು ಅದ್ರ ಬಗ್ಗೆ ಹೇಳೋದಿಲ್ಲ. ಆದರೆ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ತಿಂಡಿ ಏನೂ ಸಿಗೋದಿಲ್ಲ. ಸೊ ನಿಮಗೇನೇನು ಬೇಕು ತಿಂಡಿ ನೀರು ಗೀರು ಎಲ್ಲ ಸಿರ್ಸಿನ ತೊಗೊಬರೋದು ಬೆಸ್ಟ್, ಅಥವಾ ನಿಮ್ಗೆ ನಿಯರ್ ಬೈ ಯಾವ ಸಿಟಿಯಿಂದ ಬರ್ತೀರಿ ಅಲ್ಲಿಂದ ತೊಗೊಂಬರೋದು ಬೆಸ್ಟ್. ಇಲ್ಲಿ ಬಂದ ಕೂಡಲೇ ತಿಂಡಿ ಸಿಗ್ತದೆ ಅಂತ ಅನ್ನೋದು ಕನಸು ನಿಮ್ಮದು. ಇಲ್ಲಿ ಸಿಗೋದು 1% ಚಾನ್ಸ್ ಅಷ್ಟೇ. ಸೊ ತಿಂಡಿ ತೊಗೊಬರ್ರಿ. ಈಗ ನೆಕ್ಸ್ಟ್ ಮುಂದೆ ಇಲ್ಲಿಂದ ಹೆಂಗೆ ಹೋಗ್ಬೇಕಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೆ, ಬರ್ರಿ. ನೀವು ನೋಡಿ ಉಂಚಳ್ಳಿ ಫಾಲ್ಸಿನ ಎಂಟ್ರೆನ್ಸ್ ಗೇಟ್ ಕ್ರಾಸ್ ಮಾಡಿ ಬಂದಮೇಲೆ ಫುಲ್ ಡೌನ್ ಇಳಿಬೇಕಾ, ಒಂದು ಅರ್ಧ ಕಿಲೋಮೀಟ್ರ್ ಆಗ್ತದೆ ಫುಲ್ ಡೌನು. ಸೊ ನಾನು ಹೇಳೋದೇನೆಂದರೆ ಕಾಲು ನೋವು ಇರೋರು, ಸ್ವಲ್ಪ ಸೊಂಟ ನೋವು, ಈಜಾದವರು, ನಿಮಗೆ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇದೆ ಅಂದರೆ ಪ್ಲೀಸ್ ಬರ್ಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಫುಲ್ ಸ್ಟೆಪ್ಸ್ ಇದೆ. ಸುಮ್ಮನೆ ಆಮೇಲೆ ಬಂದ್ಕೊಂಡು ಮತ್ತು ಕಾಲು ನೋವು ಜಾಸ್ತಿ ಆಗಿ ಸುಮ್ಮನೆ ರಿಸ್ಕ್ ಯಾಕೆ. ಸ್ವಲ್ಪ ಕೈಕಾಲು ನೋವು ಇಲ್ಲ ಅಂದರೆ ಓಕೆ. ನಾನು ಲಾಸ್ಟ್ ಟೈಮ್ ನೋಡಿದಾಗ ತುಂಬ ಏಜಾದವ್ರು ಬಂದಿದ್ದರು, ಫುಲ್ ಒದ್ದಾಡ್ತಾ ಇದ್ರು. ನನಗೆ ಒಂಥರ ಪಾಪ ಅನಿಸ್ಬಿಡುತ್ತೆ. ಸೊ ಸ್ವಲ್ಪ ಸ್ಟ್ರಾಂಗ್ ಇದ್ದವ್ರು ಮಾತ್ರ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೆ. ಇಲ್ಲಿ ನೋಡಿ ಅಪ್ ಉಂಟು ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿರಿ ಅಪ್ ಯಾವ ರೇಂಜಿಗೆ ಉಂಟು. ಈ ಸ್ಟೆಪ್ಸ್ ಎಲ್ಲ ಹತ್ಕೊಂತ ಹೋಗ್ಬೇಕು. ಹಾಗಾಗಿ ಇದು ಎಲ್ಲರಿಗೂ ಆಗೋದಿಲ್ಲ. ಅದನ್ನು ಹೇಳ್ತಾರಲ್ಲ, ಇಂಡಿಯಾ ಈಸ್ ನಾಟ್ ಫಾರ್ ಬಿಗಿನರ್ಸ್ ಅಂತೇಳಿ. ಇದು ಹಾಗೆ ಸೇಮ್ ಉಂಚಳ್ಳಿ ಈಸ್ ನಾಟ್ ಫಾರ್ ಎವ್ರಿ ಒನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಫ್ರೆಂಡ್ಸ್, ಹೇಳಲಿಕ್ಕೆ ಇಷ್ಟಪಡ್ತಾನೆ. ಇದೇ ನೋಡಿ ನಮ್ಮ ಉಂಚಳ್ಳಿ ಫಾಲ್ಸಿನ ವ್ಯೂ ಪಾಯಿಂಟ. ಈಗ ಇದು ಫಸ್ಟ್ ವ್ಯೂ ಪಾಯಿಂಟ. ಕೆಳಗಡೆ ಮತ್ತೊಂದು 2-3 ಉಂಟು. ಈ ಒಂದು ವ್ಯೂ ಪಾಯಿಂಟಿಗೆ ಹೋಗಿ ಒಬ್ಬರ್ರಿ ಹೆಂಗೆ ಕಾಣ್ತದೆ ನೋಡೋ ಫಾಲ್ಸ್. ಇದು ನೋಡಿ ನಮ್ಮ ಉಂಚಳ್ಳಿ ಫಾಲ್ಸ್. ಎಂಥ ಚಂದ ಫಾಲ್ಸ್ ಅಂದರೆ ಇದು. ಇಲ್ಲಿ ಹೋಗ್ಬೇಕಿದ್ರು ನೋಡ್ರಿ ಒಂದು ಸಣ್ಣ ಮಳೆ ಬರಬೇಕು, ಸಣ್ಣ ಮಳೆ ಬರ್ತಾ ಇರಬೇಕು, ನಾವು ಹೋಗ್ತಿರ್ಬೇಕು. ಆಹಾ ಏನು ಮಸ್ತ್ ಮಜಾ ಅಂದರೆ ಆ ಖುಷಿನೇ ಬೇರೆ ಲೆವೆಲಿಗೆ ಇರ್ತದೆ. ಸುಮಾರು ಒಂದು 200 ಮೀಟ್ರ್ ಟ್ರೆಕ್ಕಿಂಗ್ ಆದಮೇಲೆ ಒಂದು ಡೀಪ್ ಇದೆ. ಇದೊಂದು ಸ್ವಲ್ಪ ಒಂದು 45 ಡಿಗ್ರಿ ಇರ್ಬೋದು. ಸ್ವಲ್ಪ ಹುಷಾರಾಗಿ ಹೋಗಿ, ಮಳೆಗಾಲ ಆಗಿದ್ದಕ್ಕೆ ಸ್ವಲ್ಪ ಜಾರು ಜಾಸ್ತಿ. ಸೊ ಸೊಗಸೋಗ್ರಿ, ಹಿಡ್ಕೊಳ್ಳಿಕ್ಕೆ ಆ ಕಡೆ ಈ ಕಡೆ ಫುಲ್ ಗಿಡ ಉಂಟು, ಆರಾಮ ಹೋಗ್ರಿ ಅಷ್ಟೇ. ನಮ್ಮ ಊರು ಬದಿ ಭಾಷೆಯಲ್ಲಿ ಈ ನಮ್ಗೆ ಜಾಗದಲ್ಲಿ ಹೋದ್ರೆ ಎಂತ ಅಂತ ಗೊತ್ತುಂಟ, ಇವಂಗೇನು ಮಳ್ಳ ಮಟ್ಟಿಲಿ ಹೋಗ್ತಾ ಮಾರ ಸಾಯಲಿ ಇವ, ಮಟ್ಟಿ ಗಿಟ್ಟಿ ಎಲ್ಲ ಹೋಗಿ ಸಾಯ್ತಾ ಹಂದಿ ಹಂಗೆ ಈ ಥರ ಎಲ್ಲ ಹೊಡೆಸಾಯ್ತು ನಮ್ಮ ಬದಿಗೆ. ಅದೇ ಸಮಸ್ಯೆ, ಏನು ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಮನೆ ಬದಿಗೆ ಹೆಂಗೆ ಡೈಲಾಗ್ ಹೊಡಿತಾರೆ ಅಂದರೆ, ಈ ಥರ ಜಂಗಲದಲ್ಲಿ ಹೋದರೆ ನೀ ಏನಾರು ಬರಬೇಕಿದ್ರೆ ನೋಡ, ಹೆಂಗೆ ಹೋದೆ ಹಾಗೆ ಬಂದ್ರೆ ಬಚಾವ್ ಮಗನೇ. ಏನಾರು ಮುಳುಗಿಲ್ ತಾಕ್ಸ್ ಮುಖ ಹರ್ಕ ಗಾಯ ಮಾಡ್ಕೊ ಬಂದೆ, ವಯರು ಬೆಲ್ಟ್ ತಕ ಹೊಡಿತಾರೆ ನೋಡಿ ನಿಂಗೆ ಗ್ಯಾರಂಟಿ. ಹಿಂಗೆ ಬೈತ್ರೆ ಆಮೇಲೆ ಧಮಕಿ ಹಾಕ್ತಾರೆ. ಇಲ್ಲಿ ನಿಮಗೆ ಒಂದಾದ್ಮೇಲೆ ಒಂದು ಈ ಥರ ಅಪ್ ಡೌನು ಸಿಗ್ತಾ ಇರ್ತದೆ. ಫುಲ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಫ್ಲ್ಯಾಟ್ ಬಿಟ್ಟರೆ ಆಮೇಲೆ ಫುಲ್ ಈ ಥರ ಒಂದು 45 ಡಿಗ್ರಿ ಇನ್ಕ್ಲೈನ್ಡ್ ನೀವು ಹೋಗಲೇಬೇಕಾ. ಸುಸ್ತಾಗ್ತದೆ. ಬರಬೇಕಿದ್ರೆ ಬಂದುಬಿಡ್ಬೋದು, ವಾಪಸ್ ಹತ್ಬೇಕಿದ್ರೆ ಸ್ವಲ್ಪ ಪಿಕ್ಚರ್ ಬಿಡ್ತದೆ ಅಷ್ಟೇ, ಏನು ತೊಂದರೆ ಇಲ್ಲ. ಇಷ್ಟೊತ್ತು ನೀವೇನು ನೋಡಿದ್ರಲ್ಲ, ನಾನು ಹಿಂದ್ಗಡೆ ಜಂಗಲ್ ಕಾಣ್ತುಂಟಲ್ಲ ನಿಮಗೆ. ಸೊ ಇದಕ್ಕೂ ಮುಂದೆ ಬರೋದಕ್ಕೂ ಫುಲ್ ಡಿಫ್ರೆನ್ಸ್ ಏನೇನು ತೋರಿಸ್ತೇನೆ ನೋಡ್ರಿ. ಈ ಥರ ಇದೆ. ಈಗ ನೋಡ್ರಿ ಫುಲ್ ಚೇಂಜ್. ಏನಂತ ಗೊತ್ತಾಯ್ತಾ? ಗೊತ್ತಾದವ್ರಿಗೆ ಓಕೆ, ಗೊತ್ತಾಗಿದ್ದವ್ರಿಗೆ ಹೇಳ್ತೇನೆ ನೋಡ್ರಿ ನಾನೀಗ. ಈ ಕಡೆ ಇರುವಂಥದ್ದು ನಾರ್ಮಲ್ ನಿಮಗೆ ಸಿಗುವಂಥ ಕಾಡೆ. ಇಲ್ಲಿಂದ ಏನು ಡಿಫ್ರೆನ್ಸ್ ಅಂದರೆ ವಾಟೆ ಗಿಡ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ, ಇದು ವಾಟೆ ಗಿಡ ಅಂತ ಕರೀತಾರೆ, ತುಂಬ ಸಲ ಹೇಳಿದ್ದೆ. ಫ್ಲೂಟ್ ಕೊಳಲು ಮಾಡುವಂಥದ್ದು ಇದೇ ಗಿಡದ್ದು.
ಸೊ ಇದು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇದ್ರ ಮೇಲ್ಗಡೆ ಇಲ್ಲ ನೋಡಿ ಎಲ್ಲೂ, ಇಲ್ಲಿಂದ ಸ್ಟಾರ್ಟ್, ಇಲ್ಲಿಂದ ಮುಂದೆ ಹೋದರೆ ಫುಲ್ ನಿಮಗೆ ಇದೇ ಕಾಣ್ತದೆ. ಇದು ಸ್ವಲ್ಪ ವಾಟರ್ ಫಾಲ್ಸ್ ಮತ್ತು ಈ ಥರ ನೀರು ಜಾಸ್ತಿ ಇರುವಲ್ಲಿ ಇರುವಂಥ ಗಿಡ. ಇದು ಹೆಸರು ವಾಟೆ ಗಿಡ, ಫ್ಲೂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದರ ಹೆಸರಿಂದ ಒಂದು ಫಾಲ್ಸೇ ಇದೆ, ವಾಟೆ ಹಳ್ಳ ಫಾಲ್ಸ್ ಅಂತ. ಅಲ್ಲಿ ಕೂಡ ಹೋಗುವ ನೆಕ್ಸ್ಟ್ ಒಂದಿನ ನಾವು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಗಿಡ, ಫುಲ್ ತಂಪು ಎಲ್ಲ ಕಡೆ. ಹೇಗೆ ನೋಡ್ರಿ, ಜಂಗಲಲ್ಲಿ ಹೋಗೋದಂದ್ರೆ ಹೆಂಗೆ ಗೊತ್ತುಂಟ, ಜಂಗಲಲ್ಲಿ ಹೋಗ್ಬೇಕಂದ್ರೆ ಗಾಡಿ ಫಸ್ಟ್ ಕ್ಲಚ್ ಹಿಡಿಬೇಕು, ನ್ಯೂಟ್ರಲ್ ಮಾಡಿ ಬಿಟ್ಬಿಡ್ಬೇಕು, ಗೇರಿ ಹಾಕ್ಬಾರ್ದು ಗಾಡಿ. ಸುಮ್ಮನೆ ನ್ಯೂಟ್ರಲಲ್ಲಿ ಹಿಂಗೆ ಹೋದರೆ ಸುಯ್ ಅಂತ ಹೋಗ್ಬಿಡ್ಬೋದು. ಅದೇ ನೀವು ಗೇರಿಗೆ ಬಿಟ್ಟರೆ ಗಾಡಿ ಸ್ಲೋ ಹೋಗ್ತದೆ. ಗೇರಿ ಹಾಕ್ಬೇಕಂದ್ರೆ ಟಾಪ್ ಗೇರಿ ಹಾಕ್ರಿ. ನಾನು ರೆಕಮೆಂಡ್ ಮಾಡೋದು ಕ್ಲಚ್ ಹಿಡಿದು ಬಿಡ್ರಿ ಅಷ್ಟೇ, ಆಗಿದ್ದಾಗಲಿ ಹೋಲಿ ಏನಾಗ್ತದೆ ನೋಡೇ ಬಿಡುವ. ಸುಮಾರು 1 ಕಿಲೋಮೀಟ್ರ್ ಬಂದಾದಮೇಲೆ ಈ ಥರದ್ದು ಸ್ವಲ್ಪ ಸ್ಟೆಪ್ ಸ್ಟಾರ್ಟ್ ಆಗ್ತದೆ. ಫುಲ್ ಕಲ್ಲು, ಡೈರೆಕ್ಟಾಗಿ ನೀವು ಅದ್ರ ಮೇಲೆ ಕಾಲಿಟ್ರಿ ಅಂದರೆ ಪಕ್ಕ ಜಾರ್ತದೆ. ಸೊ ಅದರ ಕಾರ್ನರ್ಸಲ್ಲಿ ಕಾಲಿಡೋದು ಬೆಸ್ಟ್. ಇಲ್ಲಿ ನೋಡ್ರಿ ಹಿಂಗೆ ಹೋಗ್ಬೇಕು, ಅಲ್ಲೊಂಥರ ಸ್ವಲ್ಪ ಏಣಿ ಥರ ಇದೆ ಕಲ್ಲಿಂದೆ, ಹತ್ಬೇಕದು. ಸ್ವಲ್ಪ ಜಾರ್ತದೆ, ಈ ಪ್ಲೇಸ್ ಸ್ವಲ್ಪ ಜಾರ್ತದೆ ನೋಡ್ರಿ. ಇಲ್ಲಿ ಕಲ್ಲಿರೋದ್ರಿಂದ ಇಲ್ಲಿ ಸ್ವಲ್ಪ ಜಾರಕ್ಕೆ ಜಾಸ್ತಿ, ಸ್ವಲ್ಪ ಹುಷಾರಾಗಿ ಬಂದರೆ ಬೆಸ್ಟ್. ಇಲ್ಲಿ ನೋಡಿ ನಾನು ಸ್ವಲ್ಪ ಏಣಿ ಥರ ಅನ್ನಲ್ಲ, ಇದೇ ಪ್ಲೇಸ್ ನೋಡಿ, ಇದೇ ಒಂದೇ ಇಲ್ಲಿ ಹೈಯೆಸ್ಟ್ ದೊಡ್ಡದು, ಜಾಸ್ತಿ ಹತ್ತೋದು ಇಳಿಯೋದು ಅಂದರೆ ಇದೇ ಪ್ಲೇಸ್ ನೋಡಿ. ಪಾಚಿ ಇರೋದ್ರಿಂದ ಸಿಕ್ಕಾಪಟ್ಟೆ ಜಾರ್ತದೆ, ಮಳೆಗಾಲ ಅಲ್ಲ, ಸೊ ಸ್ವಲ್ಪ ರಿಸ್ಕಿ ಉಂಟು, ಇಲ್ಲಿ ಜಾರ್ತದೆ. ಹುಷಾರಾಗಿ ಬನ್ನಿ, ಹುಷಾರಾಗಿ ಬನ್ನಿ, ಹುಷಾರಾಗಿ ಬನ್ನಿ. ಇಲ್ಲಿ ನೋಡ್ರಿ, ಇಲ್ಲಿ ಅದು ಮುಂದಿನ ಸ್ವಲ್ಪ ಓಕೆ, ಇದೊಂದು ಸ್ವಲ್ಪ ಬೆಂಕಿ ಪ್ಲೇಸ್ ಇದು, ಮಸ್ತ್ ಉಂಟಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್, ನಾನು ಇಷ್ಟಪಡ್ತೇನೆ. ಇನ್ನು ಜಾಸ್ತಿ ಇಲ್ಲ, ಬರೀ 50 ರೂಪಾಯಿ ದಾರಿ ಬಾಕಿ ಉಂಟಷ್ಟೇ. ಒಂದು 50 ರೂಪಾಯಿ ನಡೆದ್ಬಿಟ್ರೆ ಕೊಟ್ಟಿರೋದಕ್ಕೆ 50 ರೂಪಾಯಿ ಸಾಕಾಗುತ್ತೆ ಇವಾಗ. ಈಗ ಇನ್ನು 50 ರೂಪಾಯಿ ದಾರಿ ಅಷ್ಟೇ ಬಾಕಿ ಉಂಟು. ನೀವು ಬನ್ನಿ, 50 ರೂಪಾಯಿ ಫೈದಾ ಮಾಡ್ಕೊಳ್ಳಿ. ಇಲ್ಲಿ ನೋಡ್ರಿ, ನಾವು ಆಲ್ಮೋಸ್ಟ್ ಕೆಳಗೆ ಬಂದರೆ ಇಲ್ಲಿ ನೋಡಿ ಇಷ್ಟು ಚಂದ ಉಂಟು ದಾರಿ. ಈಗ ಅಲ್ಲೊಂದು ಸ್ವಲ್ಪ ಅಷ್ಟೇ ಡಿಫಿಕಲ್ಟ್ ಬಿಟ್ರೆ ಆಮೇಲೆ ದಾರಿ ಫುಲ್ ನ್ಯಾಷನಲ್ ಹೈವೇ ನಂಬರ್ 1. ಇಲ್ಲೊಂದು ಸ್ವಲ್ಪ ನೋಡ್ರಿ, ಈ ಥರ ಕೇವ್ ಥರ ಉಂಟು. ಇದು ಕೇವ್ ಗಿವೆಲ್ಲ ಅಲ್ಲ, ಈ ಥರ ವಾಟೆ ಗಿಡ ಬಂದು ಮುಚ್ಚಿ ಹಿಂಗಾಗತ್ತೆ. ನಿಂತ್ಕೊಂಡು ಹೋದರೆ ಕಿವಿಗಿದೆ ಈ ಮುಳ್ತಾಗ್ತದೆ ಗ್ಯಾರಂಟಿ. ಹಂಗಾಗಿ ಸ್ವಲ್ಪ ಕುತ್ಕೊಂಡು ಹೋಗ್ರಿ. ಈಗ ನೋಡ್ರಿ, ನಿಮ್ಗೊಂದಿನ ಮಜಾ ತೋರಿಸ್ತೆ, ಮಜಾ. ಒಂದೇ ನಿಮಿಷ ತಡ್ರಿ. ಇಲ್ಲಿ ನೋಡ್ರಿ, ಈಗ ಮಜಾ ಏನಂದರೆ ನೋಡ್ರಿ, ನಾವು ರಿವರ್ ಎಂಟ್ರ್ ಆದರೆ ಫಾಲ್ಸ್ ಇರೋದು ಯಾವ ಬದಿಗೆ, ಈ ಬದಿಗೆ ಗೊತ್ತುಂಟ ನಿಮಗೆ? ಈ ಬದಿಗೆ ರಿವರ್ ಎಂಟ್ರ್ ಆಗಿದ್ದೆ, ಲೆಫ್ಟ್ ಸೈಡ್. ನಿಮ್ಮಲ್ಲಿ ಹೋಗ್ಬಿಟ್ರೆ ಫಾಲ್ಸ್ ಕಾಣ್ತದೆ. ಮೇಲ್ಗಡೆ ಎಲ್ಲೋ ಖತರ್ನಾಕ್ ಮಳೆ ಆಗದೆ, ಸೊ ಹಳ್ಳಿಯಲ್ಲಿ ನೀರು ಪೂರ್ತಿ ರೆಡ್ ಆಗಿಬಿಟ್ಟದೆ, ಕುಡಿಯೋಂಗೆಲ್ಲ ಇಲ್ಲ, ಹಂಗಾಗಿ ಪರಿಸ್ಥಿತಿ. ಈಗ ಫಾಲ್ಸ್ ಹತ್ರ ಹೋಗುವ ಬ್ರೋ. ನಾವೀಗ ಇಲ್ಲಿ ಮುಂದೆ ಹೋಗ್ಬೇಕಾ? 50 ರೂಪೀಸ್ ಇದೆಯಾ ಯಾರ ಹತ್ರ ಆದರೂ? ತಂದಿಲ್ವ ಯಾರು? ಯಾಕಂದ್ರೆ ಇಲ್ಲಿಗೆ ಯೂಸರ್ ಫ್ರೀ ರೋಡ್ ಮುಗೀತು, ಇಲ್ಲಿ ಟೋಲ್ ಇದೆ. ಈಗ ಇಲ್ಲಿ ಟೋಲ್ ಕಟ್ಟಿ ಫಾಲ್ಸ್ಗೆ ಹೋಗ್ಬೇಕು, ಹಂಗಾಗಿ ದುಡ್ಡು ಬೇಕಲ್ಲ. ಈಗ ಏನಾರು ಮಾಡ್ಬೇಕಲ್ಲ, ಉದ್ರೆ ಮಾಡೋಗೋಣ ಬನ್ನಿ, ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಇದೇ ನಮ್ಮ ಉಂಚಳ್ಳಿ ಜಲಪಾತ. ಸುಮಾರು 315 ಫೀಟ್ ಹೈಟಿನ ನೀರು ಬೀಳ್ತದೆ ಇಲ್ಲಿ. ಈಗ ನಾವಲ್ಲಿ ಹೋಗುವ, ಕತೆ ನೋಡುವ ಎಂತ ಆಗ್ತದೆ ಹೇಳಿ.